ಲೂಟಿ ಅಂತಿಂಥ ಲೂಟಿ ಅಲ್ವೇ ಅಲ್ಲ. ಇದೊಂದು ಕಂಡು ಕೇಳರಿಯದ ಭಯಾನಕ ರಾಬರಿಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚುತ್ತಾ ಇದೆ. ದರೋಡೆ, ಭಯಾನಕ ದರೋಡೆ ಇಡೀ ರಾಜ್ಯದಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ. ಜನರು ಮನೆಯಿಂದ ಆಚೆ ಬರಲು ಭಯಪಡುವಂತಾಗಿದೆ. ರಾಜ್ಯದಲ್ಲಿ ನಡೆದ 3 ರಾಬರಿಗಳು ಆತಂಕ ಸೃಷ್ಟಿಸಿವೆ. ರಾಜ್ಯದಲ್ಲಿ ದರೋಡೆಕೋರರ ಅಟ್ಟಹಾಸ. ಕರ್ನಾಟಕ ಆಗ್ತಿದ್ಯಾ ಜಂಗಲ್ ರಾಜ್. ಬೀದರ್ನಲ್ಲಿ ನಡೆದಿದ್ದ ಭಯಾನಕ ರಾಬರಿ ಕೇಸ್ ಕ್ಷಣ ಕ್ಷಣಕ್ಕೂ ಸ್ಫೋಟಕ ತೀರ ರಚಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಮಂಗಳೂರಲ್ಲಿ ಹಾಡಹಗಲೇ ಬ್ಯಾಂಕ್ ದರೋಡೆ. ಬೀದರ್ ಬಳಿಕ ಮಂಗಳೂರಿನಲ್ಲೂ ಭಯಾನಕ ದರೋಡೆ ನಡೆದಿದೆ. ಹಾಡಹಗಲೇ ಉಳ್ಳಾಲದ ಕೋಟೆಕಾರು ಸೇವಾ ಸಹಕಾರಿ ಬ್ಯಾಂಕ್ಗೆ ನುಗ್ಗಿದ ಆಗಂತುಕರು 12 ಕೋಟಿ ಹಣ, ಚಿನ್ನ ದೋಚಿ ಪರಾರಿಯಾಗಿದ್ದಾರೆ. ವಿಜಯಪುರದಲ್ಲಿ ದರೋಡೆಕೋರರ ಅಟ್ಟಹಾಸ. ಆಕ್ಟಿವ್ ಆಗಿದೆ. ಒಂದು ವಾರದಲ್ಲಿ 3 ಮನೆ ದರೋಡೆ ಮಾಡಿ ಅಟ್ಟಹಾಸ ಮೆರೆದಿದೆ. ಕೋರರನ್ನ ಫ್ರೀ ಬಿಟ್ಟಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸ್ತಾ ಇದೆ, ಖಜಾನೆ ಲೂಟಿ ಮಾಡ್ತಾ ಇದೆ. ಆ ಕಡೆ ದರೋಡೆಕೋರರು ಎಲ್ಲರನ್ನು ಫ್ರೀ ಬಿಟ್ಬಿಟ್ಟಿದ್ದಾರೆ. ಅದರಿಂದ ಅವರು ಬ್ಯಾಂಕ್ಗಳು ದರೋಡೆ ಮಾಡ್ತಿದ್ದಾರೆ. ಇಬ್ಬರಿಗೂ ವ್ಯತ್ಯಾಸ ಏನಿಲ್ಲ. ಇವರು ದರೋಡೆಕೋರರೇ, ಅವರು ದರೋಡೆಕೋರರೇ ಅಷ್ಟೇ. 3 ಭಯಾನಕ ರಾಬರಿಗಳನ್ನ ನೋಡ್ತಿದ್ರೆ ಕರ್ನಾಟಕ ಜಂಗಲ್ ರಾಜ್ಯ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಲೂಟಿ ಅಂತಿಂಥ ಲೂಟಿ ಅಲ್ವೇ ಅಲ್ಲ. ಇದೊಂದು ಕಂಡು ಕೇಳರಿಯದ ಭಯಾನಕ ರಾಬರಿಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚುತ್ತಾ ಇದೆ. ದರೋಡೆ, ಭಯಾನಕ ದರೋಡೆ ಇಡೀ ರಾಜ್ಯದಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ. ಜನರು ಮನೆಯಿಂದ ಆಚೆ ಬರಲು ಭಯಪಡುವಂತಾಗಿದೆ. ರಾಜ್ಯದಲ್ಲಿ ನಡೆದ 3 ರಾಬರಿಗಳು ಆತಂಕ ಸೃಷ್ಟಿಸಿವೆ. ರಾಜ್ಯದಲ್ಲಿ ದರೋಡೆಕೋರರ ಅಟ್ಟಹಾಸ. ಕರ್ನಾಟಕ ಆಗ್ತಿದ್ಯಾ ಜಂಗಲ್ ರಾಜ್. ಬೀದರ್ನಲ್ಲಿ ನಡೆದಿದ್ದ ಭಯಾನಕ ರಾಬರಿ ಕೇಸ್ ಕ್ಷಣ ಕ್ಷಣಕ್ಕೂ ಸ್ಫೋಟಕ ತೀರ ರಚಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಮಂಗಳೂರಲ್ಲಿ ಹಾಡಹಗಲೇ ಬ್ಯಾಂಕ್ ದರೋಡೆ. ಬೀದರ್ ಬಳಿಕ ಮಂಗಳೂರಿನಲ್ಲೂ ಭಯಾನಕ ದರೋಡೆ ನಡೆದಿದೆ. ಹಾಡಹಗಲೇ ಉಳ್ಳಾಲದ ಕೋಟೆಕಾರು ಸೇವಾ ಸಹಕಾರಿ ಬ್ಯಾಂಕ್ಗೆ ನುಗ್ಗಿದ ಆಗಂತುಕರು 12 ಕೋಟಿ ಹಣ, ಚಿನ್ನ ದೋಚಿ ಪರಾರಿಯಾಗಿದ್ದಾರೆ. ವಿಜಯಪುರದಲ್ಲಿ ದರೋಡೆಕೋರರ ಅಟ್ಟಹಾಸ. ಆಕ್ಟಿವ್ ಆಗಿದೆ. ಒಂದು ವಾರದಲ್ಲಿ 3 ಮನೆ ದರೋಡೆ ಮಾಡಿ ಅಟ್ಟಹಾಸ ಮೆರೆದಿದೆ. ಕೋರರನ್ನ ಫ್ರೀ ಬಿಟ್ಟಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸ್ತಾ ಇದೆ, ಖಜಾನೆ ಲೂಟಿ ಮಾಡ್ತಾ ಇದೆ. ಆ ಕಡೆ ದರೋಡೆಕೋರರು ಎಲ್ಲರನ್ನು ಫ್ರೀ ಬಿಟ್ಬಿಟ್ಟಿದ್ದಾರೆ. ಅದರಿಂದ ಅವರು ಬ್ಯಾಂಕ್ಗಳು ದರೋಡೆ ಮಾಡ್ತಿದ್ದಾರೆ. ಇಬ್ಬರಿಗೂ ವ್ಯತ್ಯಾಸ ಏನಿಲ್ಲ. ಇವರು ದರೋಡೆಕೋರರೇ, ಅವರು ದರೋಡೆಕೋರರೇ ಅಷ್ಟೇ. 3 ಭಯಾನಕ ರಾಬರಿಗಳನ್ನ ನೋಡ್ತಿದ್ರೆ ಕರ್ನಾಟಕ ಜಂಗಲ್ ರಾಜ್ಯ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಲೂಟಿ ಅಂತಿಂಥ ಲೂಟಿ ಅಲ್ವೇ ಅಲ್ಲ. ಇದೊಂದು ಕಂಡು ಕೇಳರಿಯದ ಭಯಾನಕ ರಾಬರಿಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚುತ್ತಾ ಇದೆ. ದರೋಡೆ, ಭಯಾನಕ ದರೋಡೆ ಇಡೀ ರಾಜ್ಯದಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ. ಜನರು ಮನೆಯಿಂದ ಆಚೆ ಬರಲು ಭಯಪಡುವಂತಾಗಿದೆ. ರಾಜ್ಯದಲ್ಲಿ ನಡೆದ 3 ರಾಬರಿಗಳು ಆತಂಕ ಸೃಷ್ಟಿಸಿವೆ. ರಾಜ್ಯದಲ್ಲಿ ದರೋಡೆಕೋರರ ಅಟ್ಟಹಾಸ. ಕರ್ನಾಟಕ ಆಗ್ತಿದ್ಯಾ ಜಂಗಲ್ ರಾಜ್. ಬೀದರ್ನಲ್ಲಿ ನಡೆದಿದ್ದ ಭಯಾನಕ ರಾಬರಿ ಕೇಸ್ ಕ್ಷಣ ಕ್ಷಣಕ್ಕೂ ಸ್ಫೋಟಕ ತೀರ ರಚಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಮಂಗಳೂರಲ್ಲಿ ಹಾಡಹಗಲೇ ಬ್ಯಾಂಕ್ ದರೋಡೆ. ಬೀದರ್ ಬಳಿಕ ಮಂಗಳೂರಿನಲ್ಲೂ ಭಯಾನಕ ದರೋಡೆ ನಡೆದಿದೆ. ಹಾಡಹಗಲೇ ಉಳ್ಳಾಲದ ಕೋಟೆಕಾರು ಸೇವಾ ಸಹಕಾರಿ ಬ್ಯಾಂಕ್ಗೆ ನುಗ್ಗಿದ ಆಗಂತುಕರು 12 ಕೋಟಿ ಹಣ ಚಿನ್ನ ದೋಚಿ ಪರಾರಿಯಾಗಿದ್ದಾರೆ. ವಿಜಯಪುರದಲ್ಲಿ ದರೋಡೆಕೋರರ ಅಟ್ಟಹಾಸ. ಆಕ್ಟಿವ್ ಆಗಿದೆ. ಒಂದು ವಾರದಲ್ಲಿ 3 ಮನೆ ದರೋಡೆ ಮಾಡಿ ಅಟ್ಟಹಾಸ ಮೆರೆದಿದೆ. ಕೋರರನ್ನ ಫ್ರೀ ಬಿಟ್ಟಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸ್ತಾ ಇದೆ, ಖಜಾನೆ ಲೂಟಿ ಮಾಡ್ತಾ ಇದೆ. ಆ ಕಡೆ ದರೋಡೆಕೋರರು ಎಲ್ಲರನ್ನು ಫ್ರೀ ಬಿಟ್ಬಿಟ್ಟಿದ್ದಾರೆ. ಅದರಿಂದ ಅವರು ಬ್ಯಾಂಕ್ಗಳು ದರೋಡೆ ಮಾಡ್ತಿದ್ದಾರೆ. ಇಬ್ಬರಿಗೂ ವ್ಯತ್ಯಾಸ ಏನಿಲ್ಲ. ಇವರು ದರೋಡೆಕೋರರೇ, ಅವರು ದರೋಡೆಕೋರರೇ ಅಷ್ಟೇ. 3 ಭಯಾನಕ ರಾಬರಿಗಳನ್ನ ನೋಡ್ತಿದ್ರೆ ಕರ್ನಾಟಕ ಜಂಗಲ್ ರಾಜ್ಯ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಲೂಟಿ ಅಂತಿಂಥ ಲೂಟಿ ಅಲ್ವೇ ಅಲ್ಲ. ಇದೊಂದು ಕಂಡು ಕೇಳರಿಯದ ಭಯಾನಕ ರಾಬರಿಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚುತ್ತಾ ಇದೆ. ದರೋಡೆ, ಭಯಾನಕ ದರೋಡೆ ಇಡೀ ರಾಜ್ಯದಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ. ಜನರು ಮನೆಯಿಂದ ಆಚೆ ಬರಲು ಭಯಪಡುವಂತಾಗಿದೆ. ರಾಜ್ಯದಲ್ಲಿ ನಡೆದ 3 ರಾಬರಿಗಳು ಆತಂಕ ಸೃಷ್ಟಿಸಿವೆ. ರಾಜ್ಯದಲ್ಲಿ ದರೋಡೆಕೋರರ ಅಟ್ಟಹಾಸ. ಕರ್ನಾಟಕ ಆಗ್ತಿದ್ಯಾ ಜಂಗಲ್ ರಾಜ್. ಬೀದರ್ನಲ್ಲಿ ನಡೆದಿದ್ದ ಭಯಾನಕ ರಾಬರಿ ಕೇಸ್ ಕ್ಷಣ ಕ್ಷಣಕ್ಕೂ ಸ್ಫೋಟಕ ತೀರ ರಚಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಮಂಗಳೂರಲ್ಲಿ ಹಾಡಹಗಲೇ ಬ್ಯಾಂಕ್ ದರೋಡೆ. ಬೀದರ್ ಬಳಿಕ ಮಂಗಳೂರಿನಲ್ಲೂ ಭಯಾನಕ ದರೋಡೆ ನಡೆದಿದೆ. ಹಾಡಹಗಲೇ ಉಳ್ಳಾಲದ ಕೋಟೆಕಾರು ಸೇವಾ ಸಹಕಾರಿ ಬ್ಯಾಂಕ್ಗೆ ನುಗ್ಗಿದ ಆಗಂತುಕರು 12 ಕೋಟಿ ಹಣ ಚಿನ್ನ ದೋಚಿ ಪರಾರಿಯಾಗಿದ್ದಾರೆ. ವಿಜಯಪುರದಲ್ಲಿ ದರೋಡೆಕೋರರ ಅಟ್ಟಹಾಸ. ಆಕ್ಟಿವ್ ಆಗಿದೆ. ಒಂದು ವಾರದಲ್ಲಿ 3 ಮನೆ ದರೋಡೆ ಮಾಡಿ ಅಟ್ಟಹಾಸ ಮೆರೆದಿದೆ. ಕೋರರನ್ನ ಫ್ರೀ ಬಿಟ್ಟಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸ್ತಾ ಇದೆ, ಖಜಾನೆ ಲೂಟಿ ಮಾಡ್ತಾ ಇದೆ. ಆ ಕಡೆ ದರೋಡೆಕೋರರು ಎಲ್ಲರನ್ನು ಫ್ರೀ ಬಿಟ್ಬಿಟ್ಟಿದ್ದಾರೆ. ಅದರಿಂದ ಅವರು ಬ್ಯಾಂಕ್ಗಳು ದರೋಡೆ ಮಾಡ್ತಿದ್ದಾರೆ. ಇಬ್ಬರಿಗೂ ವ್ಯತ್ಯಾಸ ಏನಿಲ್ಲ. ಇವರು ದರೋಡೆಕೋರರೇ, ಅವರು ದರೋಡೆಕೋರರೇ ಅಷ್ಟೇ. 3 ಭಯಾನಕ ರಾಬರಿಗಳನ್ನ ನೋಡ್ತಿದ್ರೆ ಕರ್ನಾಟಕ ಜಂಗಲ್ ರಾಜ್ಯ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.